ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಕರುನಾಡಿನ ಅತಿದೊಡ್ಡ ಭೂ ಹಗರಣ ನೈಸ್ ರಸ್ತೆಯ ಬಗ್ಗೆ ಹೈಕೋರ್ಟ್ ಕೊಟ್ಟಿದ್ದ ಚಾಟಿ ಏಟಿನ ಬಗ್ಗೆ ಮಾತಾಡಿದ್ವಿ. ಆದರೆ ಇವತ್ತು ಆ ಹಗರಣದ ಬಗ್ಗೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ರೈತರ ಹೊಟ್ಟೆ ಮೇಲೆ ಹೊಡೆದಿರೋ ಅದೇ ನೈಸ್ ಕಂಪನಿಯನ್ನು ಈಗ ಸಾಕ್ಷಾತ್ ರಾಜ್ಯದ ಮುಖ್ಯಮಂತ್ರಿಗಳೇ ಬೇನಾಮಿ ಹೆಸರಲ್ಲಿ ಖರೀದಿ ಮಾಡೋದಿಕ್ಕೆ ಹೊರಟಿದ್ದಾರಾ? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೂ ಈ ನೈಸ್ ಡೀಲ್ಗೂ ಇರೋ ಲಿಂಕ್ ಆದ್ರೂ ಏನೋ? ಬನ್ನಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಡಿಸಿರೋ ಹೊಸ ಬಾಂಬ್ ಮತ್ತು ರಾಜ್ಯಪಾಲರ ಅಂಗಳ ತಲುಪಿರೋ ನೈಸ್ ಹಗರಣದ ಕಂಪ್ಲೀಟ್ ಸ್ಟೋರಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಹೈಕೋರ್ಟ್ ಆದೇಶದ ನಂತರವೂ ನೈಸ್ ಕಂಪನಿ ವಿರುದ್ಧ ಸರ್ಕಾರ ಯಾವುದೇ ಆಕ್ಷನ್ ತಗೊಳ್ತಿಲ್ಲ. ಯಾಕೆ ಹೀಗೆ ಅನ್ನೋ ಅನುಮಾನ ಎಲ್ಲರಲ್ಲೂ ಇತ್ತು. ಈಗ ಆ ಅನುಮಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ. ರಾಜ್ಯದ ಹಾಲಿ ಮುಖ್ಯಮಂತ್ರಿಗೆ ಬೇನಾಮಿ ಕಂಪನಿಗಳ ಮೂಲಕ ನೈಸ್ ಕಂಪನಿಯನ್ನ ಖರೀದಿಸಲು ಹೊರಟಿದ್ದಾರೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂತು ಸಿಎಂ ನೇರ ವ್ಯವಹಾರಕ್ಕೆ ಇಳಿದಿದ್ದಾರೆ. ಯಾವೆಲ್ಲ ಬೇನಾಮಿ ಕಂಪನಿಗಳ ಮೂಲಕ ಈ ವ್ಯವಹಾರ ನಡೀತಿದೆ ಅನ್ನೋ ಕಂಪ್ಲೀಟ್ ಮಾಹಿತಿ ನನ್ನ ಹತ್ರ ಇದೆ. ನಾನಿಲ್ಲಿ ಕೂತು ಸಂತೆ ಭಾಷಣ ಮಾಡ್ತಿಲ್ಲ. ಮುಂದಿನ ವಾರ ದಾಖಲೆ ಸಮೇತ ಎಲ್ಲವನ್ನು ಬಯಲು ಮಾಡ್ತೀನಿ ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ಬರೀ ಇಷ್ಟೇ ಅಲ್ಲ, ನೈಸ್ ಕಂಪನಿಯನ್ನ ಯಾರು ಓವರ್ಟೇಕ್ ಮಾಡ್ತಿದ್ದಾರೆ ಅಂತ ತಾಕತ್ತಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರೇ ಮುಂದೆ ಹೇಳಿ. ಈ ಮುಖ್ಯಮಂತ್ರಿಗೂ ನೈಸ್ ಮಾಲೀಕರಿಗೂ ಇರೋ ಸಂಬಂಧ ಏನು ಅಂತ ಕುಮಾರಸ್ವಾಮಿ ನೇರ ಸವಾಲು ಹಾಕಿದ್ದಾರೆ. ಈ ಇಡೀ ಹಗರಣವನ್ನ ಸ್ಕ್ಯಾಮ್ ಫಾರ್ ಸ್ಕೀಮ್ ಅಂತ ಕರೆದಿರೋ ಕುಮಾರಸ್ವಾಮಿ ಯುವ ಜನತೆಗೆ ಒಂದು ಮಹತ್ವದ ಕರೆ ಕೊಟ್ಟಿದ್ದಾರೆ. ಇದು ದೇಶದ ಅತಿದೊಡ್ಡ ಭೂ ಹಗರಣ. ಟೋಲ್ ಕಟ್ಬೇಡಿ ಅಂತ ನಾವು ಕರೆ ಕೊಟ್ಟ ತಕ್ಷಣ ಟೋಲ್ ಪ್ಲಾಜಾಗಳಿಗೆ ನುಗ್ಗಿ ಗಲಾಟೆ ಮಾಡಬೇಡಿ. ನಮ್ಮ ಹೋರಾಟ ಶಾಂತಿಯುತವಾಗಿರಬೇಕು. ಈ ಅಕ್ರಮದ ಬಗ್ಗೆ ಪ್ರತಿ ಮನೆಗೂ ಬೀದಿ ಬೀದಿಗೂ ಮಾಹಿತಿ ತಲುಪಿಸಿ ಅಂತ ಯುವಕರಿಗೆ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ತಮ್ಮ ವಿರುದ್ಧ ಕೇಳಿ ಬಂದಿದ್ದ ಬೇನಾಮಿ ಆಸ್ತಿ ಆರೋಪಕ್ಕೂ ತಿರುಗೇಟು ಕೊಟ್ಟಿರೋ ಎಚ್.ಡಿ.ಕೆ ನನ್ನ ಹೆಸರಲ್ಲಿ ಒಂದೇ ಒಂದು ಬೇನಾಮಿ ಆಸ್ತಿ ಇದೆ ಅಂತ ದಾಖಲೆ ಸಮೇತ ಸಾಬೀತು ಮಾಡಿದ್ರೆ ಇವತ್ತೇ ರಾಜಕೀಯ ಸನ್ಯಾಸ ತೆಗೆದುಕೊಳ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ರಾಜ್ಯಪಾಲರ ಅಂಗಳಕ್ಕೆ ನೈಸ್ ಹಗರಣ, ಜೆಡಿಎಸ್ ನಿಯೋಗದಿಂದ ದೂರು. ಬರೀ ಬಾಯಿ ಮಾತಲ್ಲಿ ಮಾತ್ರವಲ್ಲ, ಜೆಡಿಎಸ್ ಈಗ ಫೀಲ್ಡ್ಗೂ ಇಳಿದಿದೆ. ಶಾಸಕ ಸಿ.ಬಿ. ಸುರೇಶ್ ಬಾಬು ನೇತೃತ್ವದ ಜೆಡಿಎಸ್ ನಿಯೋಗ ನೇರವಾಗಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನ ಭೇಟಿಯಾಗಿ 7 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದೆ. ನೈಸ್ ರಸ್ತೆಯಲ್ಲಿ ಅನಧಿಕೃತ ಟೋಲ್ ಸಂಗ್ರಹವನ್ನ ತಕ್ಷಣ ನಿಲ್ಲಿಸಬೇಕು. ನೈಸ್ ಕಂಪನಿಗೆ ಕೊಟ್ಟಿರೋ 554 ಎಕರೆ ಹೆಚ್ಚುವರಿ ಭೂಮಿಯನ್ನ ಕೂಡಲೇ ವಾಪಸ್ ಪಡಿಬೇಕು. ಈ ಬೃಹತ್ ಆರ್ಥಿಕ ಅಪರಾಧದ ಬಗ್ಗೆ ತನಿಖೆ ನಡೆಸೋದಕ್ಕೆ ಎಸ್ಐಟಿ ರಚನೆ ಆಗಬೇಕು ಮತ್ತು ಫೊರೆನ್ಸಿಕ್ ಆಡಿಟ್ ನಡಿಬೇಕು. ಸರ್ಕಾರವೇ ಹೊಸ ಕಾನೂನು ತಂದು ನೈಸ್ ಯೋಜನೆಯನ್ನ ಸಂಪೂರ್ಣವಾಗಿ ತನ್ನ ವಶಕ್ಕೆ ಪಡಿಬೇಕು. ರೈತರಿಗೆ ಸೂಕ್ತ ಪರಿಹಾರ ಕೊಟ್ಟು ಜಮೀನು ವಾಪಸ್ ಮಾಡಬೇಕು. ಈ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ನೈಸ್ ಪಾಲಾಗಿರೋ ಕೆರೆ ಕಟ್ಟೆಗಳನ್ನ ಮರಳಿ ಸಾರ್ವಜನಿಕ ಸ್ವಾಮ್ಯಕ್ಕೆ ಪಡಿಬೇಕು ಅಂತ ಜೆಡಿಎಸ್ ಆಗ್ರಹಿಸಿದೆ. ಡೆಡ್ಲೈನ್ ಕೊಟ್ಟ ನಿಖಿಲ್ ಕುಮಾರಸ್ವಾಮಿ. ಇದರ ಬೆನ್ನಲ್ಲೇ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಕೇವಲ 2 ವಾರಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. 2 ವಾರದೊಳಗೆ ಸರ್ಕಾರ ನೈಸ್ ಯೋಜನೆಯನ್ನ ವಶಕ್ಕೆ ಪಡೆದೇ ಇದ್ರೆ ಉಗ್ರ ಹೋರಾಟ ಗ್ಯಾರಂಟಿ. ಅಷ್ಟೇ ಅಲ್ಲ, ರಾಷ್ಟ್ರಪತಿಗಳಿಗೂ ದೂರು ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ನೈಸ್ ಹಗರಣದ ಕಂಪ್ಲೀಟ್ ಕಳ್ಳಾಟವನ್ನ ಬಯಲು ಮಾಡೋಕೆ ಅಂತಾನೆ ಜೆಡಿಎಸ್ ಒಂದು ಡೆಡಿಕೇಟೆಡ್ ವೆಬ್ಸೈಟ್ ಅನ್ನ ಇದೇ ವಾರ ರಿಲೀಸ್ ಮಾಡ್ತಿದೆ. ಈ ವೆಬ್ಸೈಟ್ ನಲ್ಲಿ ನೈಸ್ ಹಗರಣದ ಎಲ್ಲ ಡಾಕ್ಯುಮೆಂಟ್ಸ್ ಪಬ್ಲಿಕ್ ಆಗಿ ಸಿಗೋ ತರ ಮಾಡ್ತೀವಿ ಅಂತ ನಿಖಿಲ್ ಘೋಷಿಸಿದ್ದಾರೆ. ಸೊ ಹೈಕೋರ್ಟ್ ಆದೇಶದ ಮೇಲೂ ಆಕ್ಷನ್ ತಗೊಳ್ಳದ ಸರ್ಕಾರ ಈಗ ಕುಮಾರಸ್ವಾಮಿ ಮಾಡಿರೋ ಈ ಬೇನಾಮಿ ಖರೀದಿಯ ಗಂಭೀರ ಆರೋಪಕ್ಕೆ ಏನು ಉತ್ತರ ಕೊಡುತ್ತೆ? ಮುಂದಿನ ವಾರ ಕುಮಾರಸ್ವಾಮಿ ಬಿಡುಗಡೆ ಮಾಡ್ತೀನಿ ಅಂದಿರೋ ಆ ಸ್ಫೋಟಕ ದಾಖಲೆಗಳು ಯಾವುದು? ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೈಸ್ ಕಂಪನಿಯನ್ನ ನಿಜಕ್ಕೂ ಬೇನಾಮಿ ಹೆಸರಲ್ಲಿ ಖರೀದಿಸೋ ಹುನ್ನಾರ ನಡೀತಾ ಇದೆಯಾ? ಸರ್ಕಾರ ಈ ಯೋಜನೆಯನ್ನ ವಶಕ್ಕೆ ಪಡಿಬೇಕಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ.
ಇದೇ ರೀತಿಯ ಮತ್ತಷ್ಟು ಬರ್ನಿಂಗ್ ಟಾಪಿಕ್ಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.